ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಬಂದುಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ, ನೀವು ಯಾರೇ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯಿನ್ ಮಾಡ್ಕೊಂಡಿದ್ರು ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾಕೆ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ನಮ್ಮ ಚಾನಲ್ಗೆ ಸ್ಟ್ರೈಕ್ ಬಂದಿತ್ತು, ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇನ್ನೊಂದು ಸ್ಟ್ರೈಕ್ ಏನಾದರೂ ಬಂದರೆ ನಮ್ಮ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ನಾನು 1 ಮಂತ್ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇವಾಗ ವೀಡಿಯೋ ಅಪ್ಲೋಡ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಏನೂ ಇಲ್ಲ, ನೀವೇನಾದರೂ ಈ ವಿಡಿಯೋಗೆ 25 ಲೈಕ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಾನು ಈ ವಿಡಿಯೋ ಪಾರ್ಟ್ 2 ಅನ್ನೋದು ಇನ್ನೊಂದು ಅಪ್ಲೋಡ್ ಅನ್ನೋದು ಮಾಡ್ತಿದ್ದೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸಾಗಿ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಟ್ಟು ಪ್ರತಿಯೊಂದು ಅದರಲ್ಲಿ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಯಾವ ಒಂದು ಅಪ್ಲಿಕೇಶನ್ ಐತೆ, ಅದರಿಂದ ಯಾವ ರೀತಿ ಅರ್ನಿಂಗ್ ಮಾಡೋದಂತ ನಿಮಗೆ ಜಸ್ಟ್ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ಅದು ಸ್ಕ್ರೀನ್ ರೆಕಾರ್ಡು ಈ ವಿಡಿಯೋದಲ್ಲಿ ಹಾಕೋಕ್ಕೆ ಹೋಗಲ್ಲ. ನೆಕ್ಸ್ಟ್ ವಿಡಿಯೋ ಕಂಪ್ಲೀಟಾಗಿ A to Z ಎಲ್ಲ ಅದರಲ್ಲಿ ಹೇಳಿಬಿಟ್ಟು ಇನ್ನೊಂದು ಪಾರ್ಟ್ 2 ಅಂತ ವಿಡಿಯೋ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡ್ತೀನಿ. ನಿಮಗೇನಾದರೂ ಪಾರ್ಟ್ 2 ವಿಡಿಯೋ ಬೇಕಂದರೆ ಈ ವಿಡಿಯೋನ ಲೈಕ್ ಮಾಡಿ, 25 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ನೀವು ಯಾವತ್ತು 25 ಲೈಕ್ಸ್ ಕಂಪ್ಲೀಟ್ ಮಾಡ್ತಿರೋ ಅವತ್ತು ನಾನು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ನಿಮಗಿನ್ನ ವೀಡಿಯೋಸ್ ಬೇಕಂದರೆ ಕಡೆ ಕಮೆಂಟಲ್ಲಿ ಕೂಡ ನೀವು ಕಮೆಂಟನ್ನು. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲಾಂಡ್ರಿಂಗ್ ಕನ್ನಡ. ಗೈಸ್ ನೋಡ್ಬೋದು, ನಿಮಗೆ ಪೇಮೆಂಟ್ ಪ್ರೊಫೈಲ್ ನೋಡ್ಬೋದು, ಸೈಡಲ್ಲಿ ನಿಮಗೆ ಹಾಕ್ತಾ ಇದ್ದೀನಿ ಸ್ಕ್ರೀನ್ಶಾಟ್ಸು. ಸೊ ನೋಡ್ಕೊಂಡ್ರೆ ನಿಮಗೆ ಇವಾಗ ಒಂದು ಕ್ಲಾರಿಟಿ ಇರುತ್ತೆ. ಸೊ ಇವಾಗ ಏನಪ್ಪ ಅಂದರೆ, ಒಂದು ಅಪ್ಲಿಕೇಶನ್ ಐತೆ, ಪಿಂಟ್ರೆಸ್ಟ್ ಅಂತ ಅಪ್ಲಿಕೇಶನ್ ಐತೆ. ನೀವು ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರೋ ನಿಮ್ಮ ಪ್ರತಿಯೊಬ್ಬರಿಗೂ ಒಂದು 90% ಪಿಂಟ್ರೆಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ತೀರೋ. ಯಾಕಂದರೆ ಸಮ್ ಇಮೇಜಸ್ ಬೇಕಲ್ವ, ಯೂಟ್ಯೂಬ್ಗೋಸ್ಕರ ಸಮ್ ಇಮೇಜಸ್ ಬೇಕಲ್ವ. ಪ್ರತಿಯೊಂದು ಪಿಂಟ್ರೆಸ್ಟಲ್ಲಿ ಒಂದು ಆ್ಯಪ್ ಐತೆ, ಅದರಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಪಿಂಟ್ರೆಸ್ಟ್ ಅನ್ನೋದು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಅಪ್ಲಿಕೇಶನ್ ಯೂಸ್ ಮಾಡೋ ಮೂಲಕ ನೀವು ಅಫಿಲಿಯೇಟ್ ಮಾರ್ಕೆಟ್ ಮಾಡಿಕೊಂಡು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಅಫಿಲಿಯೇಟ್ ಮಾರ್ಕೆಟ್ ಯಾವ ರೀತಿ ಮಾಡೋದಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟು, ಅಮೆಝಾನು, ಆಜಿಯೋ, ಮೀಶೋ, ಲಾಟ್ ಆಫ್ ಶಾಪಿಂಗ್ ಅಪ್ಲಿಕೇಶನ್ಸ್ ಐತೆ ನಮ್ಮ ಮೊಬೈಲಲ್ಲಿ. ಸೊ ನಾವೇನು ಮಾಡಬೇಕಂದ್ರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನೋದು ತಗೊಂಡು ಅದನ್ನು ನಾವು ಏನು ಮಾಡಬೇಕಂದ್ರೆ, ನೀವು ಫ್ಲಿಪ್ಕಾರ್ಟ್ದು ಅಫಿಲಿಯೇಟ್ ಮಾರ್ಕೆಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ನೀವು ಜಸ್ಟ್ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಹೋಗಿಬಿಟ್ಟು ಆ್ಯಪಲ್ಲಿಂದ ಲಿಂಕ್ ಅನ್ನೋದು ತೊಗೊಂಡ್ರೆ ಅದು ವರ್ಕ್ ಅನ್ನೋದಾಗಲ್ಲ. ನೀವು ಫ್ಲಿಪ್ಕಾರ್ಟ್ದು ಅಫಿಲಿಯೇಟ್ ಮಾರ್ಕೆಟ್ ಅದು ಕ್ರಿಯೇಟ್ ಮಾಡಿಕೊಂಡು ಬಿಸ್ನೆಸ್ ಅಕೌಂಟು, ಅದರಿಂದ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನೋದು ತಗೊಂಡು ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು 10K ಇಲ್ಲಾಂದರೆ 20K ಫಾಲೋವರ್ಸ್ ಇದ್ದರೆ, ನೀವೇನಾದರೂ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋನ ಮಾಡಿಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀರಲ್ವ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀರಾ. ನೀವು ಅವಾಗ ಏನು ಹೇಳಬೇಕು ಹೇಳಿ, ಬಯೋಲ್ಲಿ ಲಿಂಕ್ ಐತೆ, ಯಾರಿಗಾದರೂ ಇಷ್ಟ ಆದರೆ ಹೋಗಿ ಪರ್ಚೇಸ್ ಅನ್ನೋದು ಮಾಡ್ಕೊಳ್ಳಿ ಅಂತ ನೀವು ಹೇಳಬೇಕು. ನಿಮ್ಮ ಆಡಿಯನ್ಸ್ ನೋಡ್ತಾರಲ್ವ ಆ ವಿಡಿಯೋನ, ಅವಾಗ ಅವ್ರೇನಪ್ಪ ಮಾಡ್ತಾರಂದರೆ, ನಿಮ್ಮ ಯಾರಿಗಾದ್ರೂ ಬೇಕಂದರೆ ಪ್ರಾಡಕ್ಟು ಬಯೋಲ್ಲಿ ಹೋಗಿಬಿಟ್ಟು ಲಿಂಕ್ ಅನ್ನೋದು ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅವರು ಪರ್ಚೇಸ್ ಅನ್ನೋದು ಮಾಡ್ತಾರೆ. ಪರ್ಚೇಸ್ ಮಾಡ್ತಾರಲ್ವ, ಅದರದ್ದು ಒಂದು 5%, 10%, ಅಪ್ ಟು 20%ವರೆಗೂ ಕಮಿಷನ್ಸ್ ಅನ್ನೋದು ಬರ್ತವೆ. ಅಂದರೆ ಇವಾಗ ಮೊಬೈಲ್ ಐತಂದರೆ, ಮೊಬೈಲ್ ಫಾರ್ ಎಕ್ಸಾಂಪಲ್ ಯಾರಾದರೂ ಆನ್ಲೈನಲ್ಲಿ ಮೊಬೈಲ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಪ್ ಟು 5%ವರೆಗೂ ನಮಗೆ ಕಮಿಷನ್ ಬರುತ್ತೆ ಅಫಿಲಿಯೇಟ್ ಮಾರ್ಕೆಟ್ ಮುಖಾಂತರ. ಓಕೆನಾ? ಟಾಯ್ಸ್ ಇರುತ್ತೆ, ಟಾಯ್ಸ್ಗೆ ಒಂದು 5 to 15%ವರೆಗೂ ಸಿಗುತ್ತೆ. ಟಾಯ್ಸ್ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳು ಆಟ ಆಡೋ ಗೊಂಬೆ ಇರುತ್ತಲ್ವ, ಅಂಥವು 5 to 15%ವರೆಗೂ ಕಮಿಷನ್ ಸಿಗುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ಗೂ ಡಿಫ್ರೆಂಟ್ ಕಮಿಷನ್ಸ್ ಬರ್ತಿರುತ್ತೆ. ಅವರು ಪರ್ಫೆಕ್ಟಾಗಿ ಅಷ್ಟೇ ಅಂತ ಫಿಕ್ಸ್ ಮಾಡಿರಲ್ಲ. ಓಕೆನಾ? ಅದಾದಮೇಲೆ ನೀವೇನಾದರೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಏನಾದರೂ ಫಾರ್ ಎಕ್ಸಾಂಪಲ್ ಹೈ ಅಮೌಂಟ್ದು ಏನಾದರೂ ನೀವೇನಾದರೂ ಫಾರ್ ಎಕ್ಸಾಂಪಲ್ ಮೊಬೈಲ್ ಇವಾಗ 20,000, 30,000, 50,000 ಈ ಥರ ಇರುತ್ತೆ ಮೊಬೈಲ್, ಅದಕ್ಕೆಲ್ಲ ಒಂದು 2%, 3% ಆ ಥರ ಕಮಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟಾಯ್ಸ್ ಇರುತ್ತಲ್ಲ, ಒಂದು 15%ವರೆಗೂ ನಿಮಗೆ 15%ವರೆಗೂ ನಿಮಗೆ ಕಮಿಷನ್ ಸಿಗುತ್ತೆ. ಆ ಥರ ಕಮ್ಮಿ ಅಮೌಂಟ್ದೆಲ್ಲ ಸ್ವಲ್ಪ ಹೈ ಪರ್ಸೆಂಟಾಗಿ ಕಮಿಷನ್ ಬರುತ್ತೆ. ಹೈ ಪ್ರಾಡಕ್ಟು ಹೈ ಅಮೌಂಟ್ ಆಗ್ದಂಗೆ ನಿಮಗೆ ಕಮಿಷನ್ ಬರ್ತಾ ಕಮ್ಮಿ ಆಗುತ್ತೆ. ಸೊ ಈ ಥರ ನೀವು ಅಫಿಲಿಯೇಟ್ ಮೂಲಕ ಅರ್ನಿಂಗ್ ಅನ್ನೋದು ಮಾಡ್ಕೋಬೇಕು. ನಿಮಗೆ ಪ್ರತಿಯೊಂದು ಡೀಟೇಲ್ಸಾಗಿ ಯಾವ ರೀತಿ ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಅಫಿಲಿಯೇಟ್ ಮಾರ್ಕೆಟ್ ಮಾಡೋದು, ಯಾವ ರೀತಿ ಲಿಂಕ್ಸ್ ಹಾಕೋದು, ಪ್ರತಿಯೊಂದು ನಿಮಗೆ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ಈ ವಿಡಿಯೋನ 25 ಲೈಕ್ಸ್ನ ಕಂಪ್ಲೀಟ್ ಮಾಡಬೇಕು. ಅದೇ ಥರ ಈ ವಿಡಿಯೋ ಡಿಸ್ಕ್ರಿಪ್ಷನ್, ಈ ವಿಡಿಯೋ ಕಮೆಂಟಲ್ಲಿ ನೀವು ಕಮೆಂಟ್ ಅನ್ನೋದು ಮಾಡಬೇಕು. ಓಕೆನಾ? ಅದಾದ ನಂತರ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಯೂಟ್ಯೂಬ್ ಇದ್ದರೂ ನೀವು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಹಾಕ್ಬೋದು, ಇಲ್ಲಾಂದರೆ ಲಿಂಕ್ಸ್ನ ಟ್ಯಾಗ್ ಅನ್ನೋದು ಮಾಡ್ಬೋದು. ಆ ಥರ ನೀವು ಅಫಿಲಿಯೇಟ್ ಮಾರ್ಕೆಟ್ ಮೂಲಕ ಒಂದು ಮಂತ್ಲಿ ನೀವು ಡೈಲಿ ಎಫರ್ಟ್ ಹಾಕ್ತಾ ಹೋದರೆ ಮಂತ್ಲಿ ಅಪ್ ಟು ಒಂದು 5 to 15K ವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ನೀವೇನಾದರೂ
ವರ್ಕ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಓಕೆನಾ? ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಅಮೌಂಟ್ ಅನ್ನೋದು ಬರೋದಿಲ್ಲ. ಅಫಿಲಿಯೇಟ್ ಮಾರ್ಕೆಟ್ ಮಾಡಿ ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಲಾಟ್ ಆಫ್ ಯೂಟ್ಯೂಬರ್ಸ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್ ಇದೇ ಥರ ಅರ್ನಿಂಗ್ ಅನ್ನೋದು ಮಾಡ್ತಿದ್ದಾರೆ. ಓಕೆ, ನಿಮಗೆ ಇನ್ನೊಂದು ಹೇಳ್ತೀನಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಥರ ವೀಡಿಯೋಸ್ನ ಮಾಡಬೇಕಂತ ನಿಮಗೆ ಒಂದು ಡೌಟ್ ಬಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು 10K ಇಲ್ಲಾಂದರೆ 20K ಫಾಲೋವರ್ಸ್ ಇದ್ದಾರಂತ ಅಂದ್ಕೊಳ್ಳಿ. ನೀವೇನು ಮಾಡಬೇಕು ಹೇಳಿ? ಒಂದು ವಿಡಿಯೋ ಮಾಡಬೇಕು. ಯಾವ ರೀತಿ ಮಾಡಬೇಕು? ಫಾರ್ ಎಕ್ಸಾಂಪಲ್ ಡೈಲಿ ಏನಾಗ್ತಿರುತ್ತೆ, ಡೈಲಿ ಅಂದರೆ ರೆಗ್ಯುಲರ್ಲಿ ಏನೇನಾಗ್ತಿರುತ್ತೆ, ಮ್ಯಾರೇಜ್ ಇರುತ್ತೆ, ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ, ಅದಾದ ನಂತರ ಫ್ರೆಂಡ್ಸ್ ಬರ್ಡೇ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಗಿಫ್ಟ್ ಕೊಡ್ತೀವಲ್ವ. ಸೊ ಅದ್ರ ಮೇಲೆ ನೀವು ಒಂದು ವಿಡಿಯೋ ಮಾಡಬೇಕು. ಯಾವ ರೀತಿ ಅಂದರೆ ಟಾಪ್ 5 ಗಿಫ್ಟ್ ಫಾರ್ ಮ್ಯಾರೇಜ್ಗೆ ಈ ಟಾಪ್ 5 ಗಿಫ್ಟ್ಸು ಚೆನ್ನಾಗಿರುತ್ತೆ. ಯಾರಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರಲ್ವ, ಆವಾಗ ನೀವೇನು ಮಾಡಬೇಕು ಹೇಳಿ? ಯಾವುದಾದ್ರೂ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಹುಡುಕಬೇಕು ಯಾವ್ದು ಚೆನ್ನಾಗಿರುತ್ತೆ, ಮ್ಯಾರೇಜ್ಗೆ ಗಿಫ್ಟ್ ಕೊಡೋಕ್ಕೆ ಯಾವ್ದು ಚೆನ್ನಾಗಿರುತ್ತೆ ಅಂದು ಒಂದು 5 ಪ್ರಾಡಕ್ಟ್ಸ್ನ ಪಿಕ್ ಅನ್ನೋದು ಮಾಡ್ಕೋಬೇಕು. ಮಾಡ್ಕೊಂಡು ಏನು ಮಾಡಬೇಕು, ಅದು ಅಫಿಲಿಯೇಟ್ ಮಾರ್ಕೆಟ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀವಲ್ವ, ಅದ್ರ ಮೂಲಕ ಲಿಂಕ್ ಎಲ್ಲ ಕಾಪಿ ಮಾಡಿಕೊಂಡು ನೀವು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಬಯೋ ಎಲ್ಲ ಆಗಿರಲಿ, ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ ಇರುತ್ತಲ್ವ, ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಆಗಿರಲಿ, ಸೊ ಆ ಥರ ನೀವು ಟ್ಯಾಗ್ ಮಾಡಿಬಿಟ್ರೆ ನಿಮ್ಮ ಆಡಿಯನ್ಸು ಅದನ್ನು ನೋಡ್ತಾರೆ. ಅದನ್ನು ನೋಡಿಬಿಟ್ಟು ಅವ್ರೇನು ಮಾಡ್ತಾರೆ ಇಲ್ಲಿ, ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಗಿಫ್ಟು 800 ಅಂದ್ಕೊಳ್ಳಿ. 800 ಅಂದರೆ ನಿಮಗೆ ಒಂದು 5% ಕಮಿಷನ್ ಬರುತ್ತಂತ ಅಂದ್ಕೊಳ್ಳಿ. ಎಷ್ಟಾಯಿತು? 8 40 40 ರುಪೀಸ್ ಒಬ್ಬರು ಪರ್ಚೇಸ್ ಮಾಡಿದ್ರೆ ನಿಮಗೆ 40 ರುಪೀಸ್ ಸಿಗುತ್ತೆ. ಅದೇ ಥರ 10 ಮೆಂಬರ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ 400 ಆಯಿತು. ಒಂದು ವೀಡಿಯೋಗೆ 400 ಆ ಥರ ಆಯಿತು. ಸೊ ಅದೇ ಥರ ನೀವು ಇನ್ನು ಡೈಲಿ ಒಂದೊಂದು ಹಾಕಿದ್ರು, ಡೈಲಿ 400 ಅಂದರು ನಿಮ್ಗೆ ಎಷ್ಟಾಯಿತು? 4 × 12 12,000 ಆಯಿತು ಒಂದು ಮಂತ್ಗೆ. ಸೊ ಆ ಥರ ನೀವು ಅಫಿಲಿಯೇಟ್ ಮಾರ್ಕೆಟ್ ಮೂಲಕ ಈ ಥರ ಅರ್ನಿಂಗ್ ಅನ್ನೋದು ಮಾಡಬೇಕು. ನಿಮ್ಗೇನಾದರೂ ವೀಡಿಯೋ ಬೇಕಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಅದೇ ಥರ ಈ ವಿಡಿಯೋ 25 ಲೈಕ್ಸ್ ಬೇಗ ಕಂಪ್ಲೀಟ್ ಮಾಡಿ ಪಾರ್ಟ್ 2 ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗಾಯ್ಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.